ಸೋಮವಾರಪೇಟೆ ತಾಲೂಕಿನ ಸುಗ್ಗಿಕಟ್ಟೆಗಳ ಅಭಿವೃದ್ಧಿಗೆ 80 ಲಕ್ಷ ರೂಪಾಯಿಗಳ ಅನುದಾನ ಕಲ್ಪಿಸಲಾಗಿದ್ದು, ತಾಲೂಕಿನ ಯಡೂರು ಗ್ರಾಮದ ಸುಬ್ಬಮ್ಮ ದೇವಿ ಸುಗ್ಗಿಕಟ್ಟೆಯಲ್ಲಿ 8 ಗ್ರಾಮಗಳ ಸುಗ್ಗಿಕಟ್ಟೆಗಳ ಅಭಿವೃದ್ಧಿ ಕಾಮಗಾರಿಗೆ ಶನಿವಾರ ಗುದ್ದಲಿ ಪೂಜೆ ನೆರವೇರಿಸಿ ಶಾಸಕ ಡಾ ಮಂತ್ರಗೌಡ ಅವರು ಮಾತನಾಡಿದರು. ತಾಲೂಕಿನ ಹಲವು ಗ್ರಾಮಗಳಲ್ಲಿ ಸುಗ್ಗಿಕಟ್ಟೆಗಳನ್ನು ಅಭಿವೃದ್ಧಿಪಡಿಸಬೇಕಾಗಿದೆ, ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಬೇಕಿದೆ. ಮೊದಲ ಹಂತದಲ್ಲಿ ಯಡೂರು, ಹಾನಗಲ್, ಶೆಟ್ಟಹಳ್ಳಿ, ತಾಕೇರಿ, ತಲ್ತಾರೆ ಶೆಟ್ಟಹಳ್ಳಿ, ನಗರಹಳ್ಳಿ, ಕುಮಾರಹಳ್ಳಿ, ತೋಳೂರು ಶೆಟ್ಟಹಳ್ಳಿ, ಚೌಡ್ಲು ಗ್ರಾಮಗಳ ಸುಗ್ಗಿಕಟ್ಟೆಗಳಿಗೆ ತಲಾ 10 ಲಕ್ಷ ರೂಪಾಯಿಗಳನ್ನು ನೀಡಲಾಗಿದೆ. ಮುಂದಿನ ದಿನಗಳಲ್ಲಿ ಇತರ ಗ್ರಾಮಗಳಿಗೂ ನೀಡಲಾಗುವುದು ಎಂದು ಹೇಳಿದರು. ಮುಖ್ಯಮಂತ್ರಿಗಳು ತಮ್ಮ ವಿಶೇಷ ಅನುದಾನದಲ್ಲಿ 50 ಕೋಟಿ ರೂಪಾಯಿಗಳನ್ನು ನನ್ನ ಕ್ಷೇತ್ರಕ್ಕೆ ನೀಡಿದ್ದಾರೆ. ಸುಗ್ಗಿಕಟ್ಟೆ ಅಭಿವೃದ್ಧಿಗೆ 1 ಕೋಟಿ ರೂಪಾಯಿಗಳ ಹಣವನ್ನು ನೀಡಿದ್ದೇನೆ. ಸೋಮವಾರಪೇಟೆ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯ ಶತಮಾನೋತ್ಸವ ಭವನ ಕಾಮಗಾರಿ ಪೂರ್ಣಗೊಳಿಸಲು 2 ಕೋಟಿ ರೂಪಾಯಿ ಅನುದಾನವನ್ನು ಕಲ್ಪಿಸಲಾಗಿದೆ. ಇನ್ನು ವಿವಿಧ ಕಾಮಗಾರಿಗಳಿಗೆ ಅನುದಾನ ಕಲ್ಪಿಸಲಾಗಿದೆ ಎಂದರು. ಗ್ರಾಮೀಣ ಭಾಗಗಳ ಸಮಗ್ರ ಅಭಿವೃದ್ಧಿಗೆ ಆದ್ಯತೆ ನೀಡಲಾಗಿದೆ. ರಸ್ತೆ ಕಾಮಗಾರಿಗಳಿಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ. ಹಲವು ಗ್ರಾಮೀಣ ರಸ್ತೆಗಳಿಗೆ ಡಾಮರೀಕರಣ ಹಾಗೂ ಕಾಂಕ್ರೀಟೀಕರಣ ಈಗಾಗಲೇ ಪ್ರಗತಿಯಲ್ಲಿದ್ದು, ಜನರ ಸಂಚಾರ ಸುಗಮವಾಗಲು ಕ್ರಮ ಕೈಗೊಳ್ಳಲಾಗ್ತಾ ಇದೆ ಎಂದರು. ಸರ್ಕಾರದಲ್ಲಿ ಹಣವಿಲ್ಲ ಎಂದು ವಿರೋಧ ಪಕ್ಷಗಳ ನಾಯಕರು ಟೀಕೆ, ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಕಳೆದ 2.5 ವರ್ಷಗಳಿಂದ ಅಭಿವೃದ್ಧಿ ಮೂಲಕ ಉತ್ತರ ನೀಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಕ್ಷೇತ್ರಕ್ಕೆ ಇನ್ನೂ ಹೆಚ್ಚಿನ ಅನುದಾನ ತಂದು ಎಲ್ಲ ಗ್ರಾಮಗಳ ರಸ್ತೆಗಳನ್ನು ಅಭಿವೃದ್ಧಿಪಡಿಸಿ ತೋರಿಸುತ್ತೇವೆ ಎಂದು ಭರವಸೆಯ ಮಾತುಗಳನ್ನಾಡಿದರು. ವಿರೋಧ ಪಕ್ಷಗಳು ಚುನಾವಣೆ ಸಂದರ್ಭದಲ್ಲಿ ರಾಜಕೀಯ ಮಾಡಲು ಗಮನ ಹರಿಸಿದರೆ ಒಳ್ಳೆಯದು ಎಂದು ಕಿವಿಮಾತು ಹೇಳಿದರು. ಮುಖ್ಯಮಂತ್ರಿಯವರ ವಿವೇಶ ಅಡಿಯಲ್ಲಿ ಏನು ನಮಗೆ 50 ಕೋಟಿ ಕೊಟ್ಟಂಥ ಸಂದರ್ಭದಲ್ಲಿ ನಮ್ಮ ಸೋಮವಾರಪೇಟೆ ತಾಲೂಕು ಹೆಚ್ಚಿನ ಭಾಗದಲ್ಲಿ ಸುಗ್ಗಿ ಹಬ್ಬಗಳು ಅಂತ ಮಾಡ್ಕೊಂಡು ಬರ್ತಾ ಇದ್ವಿ. ನಾವೆಲ್ಲ ನಮ್ಮ ಹಿರಿಯವರಿಂದ ಅಂದರೆ ಪುರಾತನ ಕಾಲದಂದರೆ 100 ವರ್ಷದ 200 ವರ್ಷದಲ್ಲ, ಸಾವಿರ ವರ್ಷದ ಇತಿಹಾಸದ ಸುಗ್ಗಿ ಹಬ್ಬಗಳು ಮಾಡ್ಕೊಂಡು ಬರ್ತಾ ಇದ್ವಿ. ಆ ಇತಿಹಾಸನ ನಾವು ನಮ್ಮ ಯುವ ಪೀಳಿಗೆಗಳು ಪ್ಲಸ್ ಇಲ್ಲಿ ತನಕ ಮಾಡ್ಕೊಂಡು ಬಂದಿದ್ದೀವಿ. ಹಲವಾರಲ್ಲಿ ಹಳೇ ಕಟ್ಟೆಗಳವೆ. ಆ ಕಟ್ಟೆ ನೋಡ್ರೆ ನೀವು ಬೇಕಾದ್ರೆ ಒಂದು 2-3 ಇಲ್ಲೇ ನೋಡಿ, ನಮ್ಮ ಯಡೂರಲ್ಲಿ ಇದ್ದೀವಿ ಇವತ್ತು. ಎಷ್ಟು ವರ್ಷದಿಂದ ಹಳೆ ಕಟ್ಟೆಗಳು ಅಂತಂದರೆ 1500 ವರ್ಷ 1200 ವರ್ಷದ ಇತಿಹಾಸ ಇದೆ. ಆ ವಿಚಾರದಲ್ಲಿ ಈ ಸುಗ್ಗಿ ಕಟ್ಟೆಗಳು ಅಭಿವೃದ್ಧಿ ಹೆಂಗೆ ಮಾಡ್ಬೋದು ಅಂತ ನಾವು ಯೋಚನೆ ಮಾಡೋಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಅಡಿಲಿ ಏನು 50 ಕೋಟಿ ಕೊಟ್ಟಿರೋದು 12 ಪಟ್ಟಿ ಮಾಡ್ಕೊಂಡಿದ್ದೀವಿ. ಆ 12ರಲ್ಲಿ ಇವತ್ತು ಯಡಿಯೂರಿಂದ ಇರ್ಬೋದು, ಕೂತಿ ಇರ್ಬೋದು, ನಗರಹಳ್ಳಿ ಇರ್ಬೋದು, ಹಲವಾರು ನಮ್ಮ 10 ಲಕ್ಷ ರೂಪಾಯಿ ಕಾಮಗಾರಿ ಮಾಡಿದ್ವಿ. ಒಂದೊಂದು ಸುಗ್ಗಿ ಕಟ್ಟೆ ಅವ್ರಿಗೆ ಯಾವ ರೀತಿಯಲ್ಲಿ ಮಾಡ್ಕೊಂಬರ್ಬೇಕು ಇದು ನಮ್ಮ ಯಡಿಯೂರು ಅಧ್ಯಕ್ಷರಾದಂಥ ಮೋಹನಣ್ಣವರು ಅವರು ಇಂಟರ್ಲಾಕು ಮೆಟ್ಲಿಗೆ ಅಭಿವೃದ್ಧಿ ಮಾಡಬೇಕು ಅಂತ ಅವರು ತೀರ್ಮಾನ ಮಾಡ್ಕೊಂಡ್ರೆ, ಒಂದೊಂದು ಕಮಿಟಿಯವರು ಯಾವ ರೀತಿಯಲ್ಲಿ ತೀರ್ಮಾನ ಮಾಡ್ಕೊತಾರೆ ಅವ್ರ ರೀತಿಯಲ್ಲಿ ಮಾಡ್ಕೊಳ್ಳಿ. ನಮಗೇನು ಗೊತ್ತಾ, ಏಪ್ರಿಲಲ್ಲಿ ಹಬ್ಬ ಬರ್ತದೆ, ಏಪ್ರಿಲ್ ಎಂಡಲ್ಲಿ ಹಬ್ಬ. ಅದರೊಳಗಡೆ ಆದಷ್ಟು ಬೇಗ ಮುಗಿಸ್ಕೊಡೋಕ್ಕೆ ಪ್ರಯತ್ನ ಮಾಡಿದ್ರೆ ಒಳ್ಳೆಯದು. ಇಲ್ಲಾಂದರೆ ನಿಮ್ಮ ಮುಖಾಂತರ ಎಲ್ಲರಿಗೂ ಏನು ಮನವಿ ಮಾಡ್ತೀವಿ ಅಂತಂದರೆ, ಹಬ್ಬ ಆದಮೇಲೆ ಪ್ರಾರಂಭ ಮಾಡ್ಕೊಳಕ್ಕೆ ಮಾಡಿ. ಮಾತ್ರ ಮಳೆ ಶುರುವಾದರೆ ಇನ್ನೂ ಬೇರೆ ರೀತಿಯಲ್ಲಿ ಸಮಸ್ಯೆ ಆಗ್ಬೋದು. ಆ ವಿಚಾರದಲ್ಲಿ ಏನು 10 ಲಕ್ಷ ರೂಪಾಯಿ ಸುಗ್ಗಿ ಕಟ್ಟೆ ಕೊಡೋಕ್ಕೆ ಅವಕಾಶ ಮಾಡಿದ್ದಂಥ ನಮ್ಮ ಕ್ಷೇತ್ರದ ಮತದಾರರಿಗೆ ನಾವು ಅವ್ರಿಗೆ ಅಭಿನಂದನೆ ತಿಳಿಸ್ಬೇಕು. ಯಾಕಂತಂದರೆ ಇದು ಇತಿಹಾಸನ ಕಾಪಾಡ್ಕೊಳ್ಳೋಕ್ಕೆ ಎಲ್ಲರೂ ಸೇರ್ಕೋಬೇಕು, ಜನಪ್ರತಿನಿಧಿಗಳು ಸೇರ್ಕೋಬೇಕು. ಪಾಪ ಒಂದು ದಿವಸಕ್ಕೆ ಬಂದು ನಮ್ಗೆ ಹಬ್ಬ ಕರೆದ್ಬಿಟ್ಟು ಊಟಕ್ಕೆ ಕರೀತಾರೆ, ಅದಾದಮೇಲೆ 1 ವರ್ಷ ಆದಮೇಲೆ ನಾವು ಆ ಜಾಗಕ್ಕೆ ಸ್ಥಳಕ್ಕೆ ಬರ್ತೀವಿ. ಅದಕ್ಕೋಸ್ಕರ ಈ ಥರ ಆದರೂ ಶಾಶ್ವತ ಅಂತ ಒಂದು ಕಾರ್ಯಕ್ರಮಗಳು ಉಳಿತವೆ. ಆ ವಿಚಾರದಲ್ಲಿ ಸುಗ್ಗಿ ಹಬ್ಬಗಳು ನಿರಂತರವಾಗಿ ನಮ್ಮ ಯುವ ಪೀಳಿಗೆಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಅವ್ರಿಗೆ ಅರಿವಾಗಬೇಕು, ಅವ್ರಿಗೆ ಇದೇ ರೀತಿಯಲ್ಲಿ ಭಕ್ತಾದಿಗಳಾಗಬೇಕು. ಯಾಕಂತಂದರೆ ಈ ಸುಗ್ಗಿ ಏನು ಅಂತಂತಂದರೆ ವೇದಿಕೆಯಲ್ಲಿ ಯಡೂರು ಗ್ರಾಮಾಭಿವೃದ್ಧಿ ಮಂಡಳಿ ಅಧ್ಯಕ್ಷ ಮೋಹನ್ ಕುಮಾರ್, ತೋಳೂರು ಶೆಟ್ಟಹಳ್ಳಿ ಮಂಡಳಿ ಅಧ್ಯಕ್ಷ ರಾಜಗೋಪಾಲ್, ನಗರಹಳ್ಳಿ ಗ್ರಾಮದ ಅಧ್ಯಕ್ಷ ಜಗದೀಶ್ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು.